ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಫೈನಲಿ ಸಖತ್ ಎಂಟ್ರಿ ಆಗ್ತದೆ. ಹಾಗಾದರೆ ಕನ್ಯಕಾ ಅಕ್ಕ ಬಂದದ್ದು ಯಾಕೆ? ಆಗ್ತಿರೋದೇನು ಈ ಕಡೆ ಅವಮಾನ ಆಗ್ತಿರೋದನ್ನು ತಡೆದಿದ್ದು ಯಾರು? ಅಲ್ಲಕ್ಕೆ ಬಂದಂಥ ತಾಂಡವ ಮಾಡಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲ ಒಂದು ರೀತಿ ಅಂದ್ಕೊಂಡ್ರೆ ಮತ್ತಿನ್ನೇನು ಆಯಿತು ಅನ್ನೋ ಹಾಗಾಗುತ್ತೆ. ಈ ಕಡೆ ಮನೇಲಿ ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇದ್ದಾರೆ ಆ ಒಂದು ಲೈವ್ ಪ್ರೋಗ್ರಾಮ್ನ. ಬಟ್ ಎಲ್ರಿಗೂ ಕೂಡ ಆತಂಕ ಆಗ್ತದೆ. ಈ ಕಡೆ ತಾಂಡವ ಸೂರ್ಯವಂಶಿ ಅವರು ಕೂಡ ತನ್ನ ಅಮ್ಮಂಗೆ ಆಗ್ತಿರೋ ಅವಮಾನನ ನೋಡೋಕ್ಕಾಗ್ತದೆ ಅವರು ಕೂಡ ಆ ಒಂದು ಆಡಿಟೋರಿಯಂಗೆ ಹೋಗ್ತಿದ್ದಾರೆ. ಜೊತೆಗೆ ಅಲ್ಲಿ ಸಾಕಷ್ಟು ಅವಮಾನ ಆಗ್ತದೆ. ಯಾವಾಗ ಇಲ್ಲಿ ಕನಿಕಾ ನೋಡಿದ್ರೆ ಇವ್ರು ಯಾವುದೇ ರೀತಿಯ ಅತ್ತೆ ಐಡಲ್ ಅತ್ತೆ ಅಲ್ಲ, ಜೊತೆಗೆ ತನ್ನ ಸೊಸೆ ಓದಬೇಕು ಅನ್ನೋ ಆಸೆ ಕೂಡ ಇಲ್ಲ ಅಂತ ಹೇಳಿದಾಗ ಹೌದು, ನಾನೇನು ತಪ್ಪು ಮಾತಾಡಿಲ್ಲ, ನನ್ನ ಸೊಸೆ ಓದಬೇಕು ಅನ್ನೋ ಆಸೆ ಇದೆ, ಹಾಗಂತ ಕೆಲ್ಸಕ್ಕೆ ಹೋಗಬೇಕು ಅಂತ ಏನಿಲ್ವಲ್ಲ ಅನ್ನೋ ಮಾತುಗಳನ್ನ ಆಡ್ತಾರೆ ಕುಸುಮಾ ಅವರು. ನೋಡಿದ್ರ ಇಂಥವ್ರಿಗೆಲ್ಲ ಐಡಲ್ ಅತ್ತೆ ಸೊಸೆ ಅಂತ ಹೇಳಬೇಕಾ? ಇಂಥವ್ರನ್ನ ನಾನು ಯಾವುದೇ ಕಾರಣಕ್ಕೂ ಐಡಲ್ ಅತ್ತೆ ಅಂತ ಒಪ್ಕೊಳ್ಳೋದಿಲ್ಲ, ಇವ್ರಿಗೆ ಯಾಕೆ ಈ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಿದ್ದಾಗೆ ಅಲ್ಲಿ ನಿರ್ತಿರೋ ಆಡಿಟೋರಿಯಮಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಅದನ್ನೇ ಹೇಳ್ತಾರೆ. ಇಲ್ಲ ಕುಸುಮವ್ರಿಗೆ ಈ ಒಂದು ಪ್ರಶಸ್ತಿನ ಕೊಡಬಾರ್ದು ಅಂತ ಕೂಗಿ ಹೇಳ್ತಾರೆ. ಇದರಿಂದ ಭಾಗ್ಯ ಮತ್ತು ಕುಸುಮಗೆ ಅವಮಾನ ಆಗುತ್ತೆ. ನಂತರ ಇನ್ನೂ ಯಾಕೆ ಇಲ್ಲಿ ನಿಂತಿದ್ದೀರಾ, ನಿಮಗೆ ಪ್ರಶಸ್ತಿ ಬರ್ತಿಲ್ಲ ಅಂತ ಗೊತ್ತಾಯ್ತಲ್ಲ, ಮೊದಲು ಇಲ್ಲಿಂದ ಹೋಗ್ತಾಯಿರಿ ಅಂತ ಕುಸುಮವ್ರಿಗೆ ಕನಿಕಾ ಹೇಳ್ತಿದ್ದಾಗೆ ಈ ಕಡೆ ಕುಸುಮವ್ರಿಗೆ ತುಂಬಾ ನೋವಾಗುತ್ತೆ. ಅದಾದ ನಂತರ ಈ ಕಡೆ ಭಾಗ್ಯಗೆ ನಡಿ ಭಾಗ್ಯ ಹೋಗ್ಬಿಡೋಣ, ಇಷ್ಟೆಲ್ಲ ಅವಮಾನ ಆಗ್ತದೆ, ಇಷ್ಟೆಲ್ಲ ಅವಳು ಅವಮಾನ ಮಾಡ್ತಿದ್ದಾಳೆ ಅಂದರೆ ಇದನ್ನು ನನ್ನ ನೋಡ್ಕೊಂಡಿರ್ಬೇಕಾ, ಮೊದಲು ಹೋಗ್ಬಿಡೋಣ ಬಾ ಅಂತ ಹೇಳ್ತಾರೆ. ಆದರೆ ಇಲ್ಲಿ ತಾಂಡವಂತೂ ಅಮ್ಮಂಗೆ ಅಷ್ಟೆಲ್ಲ ಅವಮಾನ ಆಗ್ತದೆ, ಹೀಗೆ ಸುಮ್ಮನೆ ತಾಳು ನೋಡು ಅಂತ ತಾಂಡವ್ ಕೂಡ ಅನ್ಕೋತಿದ್ದಾರೆ. ಕಾರಲ್ಲಿ ಹೊರಟು ಬರ್ತಿದ್ದಾರೆ. ಜೊತೆಗೆ ಅಲ್ಲಿ ಭಾಗ್ಯ ಮಾತ್ರ ಏನತ್ತೆ ಹೇಳ್ತಿದ್ರ, ಅವ್ರು ಅವಮಾನ ಮಾಡಿದ್ರು ಅಂತ ಮಾಡಿಸ್ಕೊಂಡು ಹೋಗೋಕ್ಕಾಗತ್ತಾ? ನಾವೇನು ತಪ್ಪು ಮಾಡಿದ್ದೀವ? ಆ ರೀತಿ ಹೋದರೆ ಏನಾಗುತ್ತೆ ಗೊತ್ತಾ, ಆ ತಪ್ಪನ್ನು ಒಪ್ಕೊಳಂಗಾಗತ್ತೆ. ನಾವು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾವತ್ತೂ ಕೂಡ ಅದನ್ನು ಒಪ್ಕೊಂಡು ಹೋಗಬಾರ್ದು. ನಾವು ಅದೆಲ್ಲ ಅನ್ನೋದನ್ನು ಸಾಬೀತುಪಡಿಸಲೇಬೇಕು ಅಂತ ಹೇಳಿ ಹೋಗ್ತಿರೋ ಹೊತ್ತಿನ ತಡೀತಾರೆ. ಜೊತೆಗೆ ತಾಂಡವ್ ಕೂಡ ಅಲ್ಲಿ ಅಷ್ಟರೊಳಗಡೆ ಬರ್ತಾರೆ. ನಂತರ ಈ ಕಡೆ ತಾಂಡವ್ ನೋಡ್ತಾ ಇದ್ದಂತನೇ ಈ ಕಡೆ ಭಾಗ್ಯ ಅತ್ತೆ ನೀವಿಲ್ಲೇ ಸುಮ್ಮನಿರಿ ಅಂತ ಹೇಳಿ ಮೈಕ್ ಮುಂದೆ ಹೋಗಿ ನಿಂತ್ಕೊಂಡು, ಹೌದು ಕನಿಕಾ ಅವರೇ, ನೀವು ಹೇಳಿದ ನಿಜ, ನಮ್ಮ ಅತ್ತೆ ಅಲ್ಲಿ ಏನೇನು ಮಾತಾಡಿದಾರೋ ಎಲ್ಲ ನಮ್ಮ ಅತ್ತೆನೇ ಮಾತಾಡಿರೋದು, ಇಲ್ಲ ಅಂತ ನಾನೇನು ಹೇಳ್ತಿಲ್ವಲ್ಲ, ಸತ್ಯ. ಅವರಲ್ಲಿ ಮಾತಾಡಿರೋದು ಏನು ಎಲ್ಲವೂ ಕೂಡ ಸತ್ಯ. ಆದರೆ ಅವರಲ್ಲಿ ಮಾತಾಡಿದ್ದಾರೆ ಅಂದರೆ ಅದಕ್ಕೊಂದು ಸಂದರ್ಭ ಇರುತ್ತೆ, ಆ ಕಾರಣಕ್ಕೋಸ್ಕರ ಮಾತಾಡಿರ್ತಾರೆ ಹೊರತು ವಿನಾಕಾರಣ ಅವ್ರು ಏನೇನು ಮಾತಾಡಿರೋದಿಲ್ಲ. ಜೊತೆಗೆ ನನ್ನದು ಒಂದು ಪ್ರಶ್ನೆ ಇದೆ, ಇವತ್ತಿನ ಕಾಲದವರೇ ಅಲ್ಲ, ಆವತ್ತಿನ ಕಾಲದವರು ನಿಮ್ಮ ಮನೇಲೂ ಹೋಗಿ ಕೇಳಿ, ಪ್ರತಿಯೊಬ್ಬರೂ ಕೇಳಿ, ಅವ್ರು ಏನು ಹೇಳ್ತಾರ? ಅವ್ರ ಸೊಸೆ ಅಂದಿರು ಮಕ್ಕಳು ಓದಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಹೋಗಿ ಅಂತಾರ ಇಲ್ವಾ ಅಂತ ಹೇಳಿ. ನಮ್ಮತ್ತೆ ಕೂಡ ಇವತ್ತಿನ ಕಾಲದವ್ರಲ್ಲ, ಆವತ್ತಿನ ಕಾಲದವರು ಅಂದಮೇಲೆ ಅವರು ಕೂಡ ಅದೇ ರೀತಿ ಇರ್ತಾರೆ ಹೊರತು ಬೇರೆ ರೀತಿ ಅಲ್ಲ. ನಮ್ಮ ಅತ್ತೆ ಬೇಕಿದ್ರೆ ನಿಜ ಹೇಳಬೇಕು ಅಂದರೆ ನನ್ನ ಅತ್ತೆ ನನ್ನ ಮನೇಲಿ ಕೆಲ್ಸಕ್ಕೆ ಹಾಕಿ ನೀನು ಓದಬಾರು ಅಂತ ಹೇಳಿದ್ರೆ ನೀವು ಹೇಳಿದಾಗೆ ನಮ್ಮ ಅತ್ತೆ ಕೆಟ್ಟವರು ಅಂತಲೇ ಹೇಳ್ಬೋದಿತ್ತು. ಆದರೆ ನಮ್ಮ ಅತ್ತೆ ಅಂತ ಕೆಲಸ ಮಾಡಲಿಲ್ಲ. ನಮ್ಮ ಅತ್ತೆ ನನ್ನನ್ನು ಓದಬೇಕು ಅಂತ ಈ ಏಜಲ್ಲೂ ಕೂಡ ಶಾಲೆಗೆ ಕಳಿಸಿದ್ರು. ನಾನೇ ಹೋಗಲ್ಲ ಅಂತ ಹೇಳಿದ್ರು ಕೂಡ ಫೋರ್ಸ್ಫುಲಿ ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರು, ಎಜುಕೇಷನ್ ಮಾಡಬೇಕು ಅಂತ ಹೇಳಿದ್ರು, ಮಗಳಾಗೆ ನೋಡಿಕೊಂಡ್ರು. ಅಂಥ ಅತ್ತೆ ಬಗ್ಗೆ ಈ ರೀತಿ ಮಾತಾಡಿದ್ರೆ ತುಂಬಾ ನೋವಾಗುತ್ತೆ. ಜೊತೆ ಕೆಲಸ ಕಳಿಸಲ್ಲ ಅಂದರು, ಜೊತೆಗೆ ಓದಿರೋ ಸೊಸೆನೇ ಆಗಬೇಕಾಗಿಲ್ಲ ಅಂದರು. ಅದರಲ್ಲಿ ಕೆಟ್ಟದ್ದೇನಿದೆ? ಅದರಲ್ಲಿರೋದು ಒಳ್ಳೆ ಮಾತುಗಳು ತಾನೆ. ಜಸ್ಟ್ ಆ ಕಾಲದವ್ರನ್ನೇ ಅಲ್ಲ, ಹೋಗ್ಬಿಟ್ಟು ಈ ಕಾಲದವ್ರನ್ನೂ ಕೂಡ ಬೇಕಿದ್ರೆ ಕೇಳ್ಕೊಳ್ಳಿ, ಅವ್ರು ಕೂಡ ಏನಂತಾರೆ ಇದನ್ನೇ ಅಂತಾರೆ ತಾನೇ. ಹೋಗ್ಬಿಟ್ಟು ಕೇಳಿ ನೋಡೋಣ, ನಿಮ್ಮ ಸೊಸೆ ನಿಮಗೆ ಓದೇ ಇರಬೇಕಾ ಅಂತ. ಇವತ್ತಿನ ಕಾಲದವ್ರನ್ನೂ ಹೋಗಿ ಅವರು ಕೂಡ ಹೇಳೋದು ಸೊಸೆ ಓದಿರಲೇಬೇಕು ಅಂತಿಲ್ಲ, ಮನೇನ ನೋಡ್ಕೊಳ್ಳೋ ಒಂದು ಒಳ್ಳೆ ಹೆಣ್ಮಗಳಾಗಿದ್ದರೆ ಸಾಕು ಅಂತ. ನನ್ನ ಅತ್ತೆನೂ ಅದೇ ರೀತಿ ಹೇಳಿದ್ದಾರೆ. ಜೊತೆಗೆ ಸೊಸೆ ಓದಿರಲೇಬೇಕಾ, ಹೆಣ್ಮಗಳು ಓದಿಲ್ಲ ಅಂದರೆ ಅವಳಿಗೆ ಬೆಲೆ ಇಲ್ವಾ ಅಂತ ಹೇಳಿದ್ದು ಒಳ್ಳೆ ಗುಣ ತಾನೆ. ಅದರಲ್ಲಿ ಏನಿದೆ ಕೆಟ್ಟದ್ದು? ಹಾಗಿದ್ರೆ ಓದದೇ ಇರುವ ಹೆಣ್ಮಕ್ಳನ್ನ ಸೊಸೆಯಾಗಿ ಕರ್ಕೋಬಾರ್ದ ಅಂದರೆ ಅದು ಕೆಟ್ಟ ಗುಣ ತಾನೆ. ಅಂಥದ್ರಲ್ಲಿ ನಮ್ಮ ಅತ್ತೆ ಒಳ್ಳೆ ಮಾತೇ ಹೇಳಿದಾರಲ್ವ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಪ್ರತಿಯೊಂದನ್ನು ಬಿಡಿಸಿ ಹೇಳ್ತಿದ್ದಾರೆ. ಜೊತೆಗೆ ಕನಿಕಾ ಅವ್ರಿಗೆ ನಿಮ್ಗೆ ಇನ್ನೊಂದು ಮಾತು, ಈ ಒಂದು ವಿಡಿಯೋ ಸಿಕ್ತಲ್ವ, ಈ ಒಂದು ವಿಡಿಯೋದಲ್ಲಿ ನನ್ನ ಅತ್ತೆ ಏನು ಮಾತಾಡಿದರು ಅದು ಖಂಡಿತ
ಪ್ರತಿಯೊಂದು ಕೂಡ ನಿಜಾನೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಈ ಒಂದು ವಿಡಿಯೋ ಫುಲ್ ಬೈಟ್ ನನಗೆ ಬೇಕು, ಫುಲ್ ಬೈಟ್ ತರಿಸ್ಕೊಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಕೆಲವು ಮಾತುಗಳು ಹೇಳಿದ್ದಾರೆ ಅಂದರೆ ಯಾರು ಅವರನ್ನು ಮಾತಾಡಿಸಿದ್ದಾರೆ, ಯಾಕೆ ಆ ಮಾತುಗಳನ್ನು ಹೇಳಿದ್ದಾರೆ, ಜೊತೆಗೆ ಪೂರ್ತಿಯಾಗಿ ಏನು ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ, ಯಾವ ಕಾನ್ಸಿಕ್ವೆನ್ಸಲ್ಲಿ ಆ ವಿಷಯನ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ವ. ಅದನ್ನು ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಬೇಕಲ್ವ. ಪ್ಲೀಸ್ ಪೂರ್ತಿ ವಿಡಿಯೋನ ತರಿಸ್ಕೊಡಿ ಅಂತ ಭಾಗ್ಯ ಹೇಳ್ತಿದ್ರೆ ಇವಳಿಗೆ ಇಷ್ಟೊಂದೆಲ್ಲ ತಲೆ ಇದೆಯಾ, ಓ ಮೈ ಗಾಡ್ ಅಂತ ತಾಂಡವ ಅನ್ಕೋತಿದ್ದಾರೆ. ಈ ಕಡೆ ಕನ್ನಿಕಾ ಮಾತ್ರ ಯಾವ ಪೂರ್ತಿ ವಿಡಿಯೋ, ನನ್ನ ಹತ್ರ ಯಾವ ಪೂರ್ತಿ ವಿಡಿಯೋನೂ ಇಲ್ಲ, ನನ್ನ ಹತ್ರ ಇರೋದೇ ಇಷ್ಟು ವಿಡಿಯೋ ಅಂದಾಗ ನಿಮ್ಗೆ ಯಾರೇ ಒಂದು ಬೈಟ್ನ ಕಳಿಸಿದ್ರು ಅವ್ರ ಹತ್ರನೇ ಕೇಳಿ, ಫುಲ್ ವಿಡಿಯೋ ಇರುತ್ತೆ, ಫುಲ್ ವಿಡಿಯೋ ತರಿಸ್ಕೊಳ್ಳಿ, ಅದನ್ನು ಪ್ಲೇ ಮಾಡಿ, ನಾವು ಕೂಡ ಅದನ್ನು ನೋಡಬೇಕು. ವಿಡಿಯೋ ಫುಲ್ ನೋಡದೆ ಯಾವುದೇ ಒಂದು ಡಿಸಿಷನ್ಗೆ ಬರೋಕ್ಕಾಗಲ್ಲ ಅಲ್ವಾ. ಯಾವ ಒಂದು ಸಂದರ್ಭದಲ್ಲಿ ಇಂಥ ಮಾತುಗಳನ್ನ ನಮ್ಮ ಅತ್ತೆ ಆಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ತಾನೇ. ಪ್ಲೀಸ್ ಪೂರ್ತಿ ವಿಡಿಯೋನ ಹಾಕಿ ಅಂತ ಹೇಳ್ತಿದ್ರೆ ಈ ಕಡೆ ಕನ್ನಿಕಾ ಮಾತ್ರ ಸುತ್ತಾರಾಮ್ ಹೋಗ್ತಿಲ್ಲ. ಅಷ್ಟರಲ್ಲಿ ಈ ಕಡೆ ಕನ್ನಿಕಾ ಅಕ್ಕ ಎಂಟ್ರಿ ಆಗುತ್ತೆ. ಕನ್ನಿಕಾ ಅಕ್ಕ ನಾನು ನೋಡ್ತಿದ್ದಾಗೆ ಕನ್ನಿಕಾ ಅವರು ಬೆವ್ತೋಗ್ತಿದ್ದಾರೆ. ಈ ಅಕ್ಕ ಇಲ್ಲಿಯಾಗಿ ಬಂದರು ಅಂತ. ಕಳಿಸು ಕನ್ನಿಕಾ, ಕೇಳ್ತಿದಾರಲ್ವ, ಪೂರ್ತಿ ವಿಡಿಯೋನ ಕಳಿಸು. ಯಾರ ಹತ್ರದಿಂದ ಇಸ್ಕೊಂಡು ಕಳಿಸಿದ್ಯೋ ಮೊದಲು ಪೂರ್ತಿ ವಿಡಿಯೋನ ಹಾಕು. ಅವ್ರು ಕೇಳ್ತಿದ್ದಾರೆ ಅಂದಮೇಲೆ ಹಾಕೋದು ನಿನ್ನ ಧರ್ಮ ತಾನೇ ಅಂತ ಹೇಳ್ತಿದ್ದಾರೆ. ಈ ಕಡೆ ಕನ್ನಿಕಾ ಮಾತ್ರ ಇಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳ್ತಿದ್ರೆ ಯಾಕಿಲ್ಲ, ಯಾರು ನಿನ್ನ ಕಳಿಸಿದ್ರೋ ಅವರನ್ನೇ ಕೇಳು, ಕಳಿಸ್ಕೊಡ್ತಾರೆ. ಪೂರ್ತಿ ವಿಡಿಯೋ ಹಾಕು ಅಂದಾಗ ಅಕ್ಕ ನೀನು ಯಾಕೆ ಇಲ್ಲಿಗೆ ಬಂದೆ, ನೀನು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ಸುಮ್ಮನೆ ಹೋಗು ಅಂದಾಗ ಈಗ ಹೋಗೋಕ್ಕಾಗತ್ತೆ. ಅಪ್ಪನ ಮರ್ಯಾದೆ ಹೋಗ್ತಿದೆ ಅಂದರೆ ಅದನ್ನು ಕಾಪಾಡೋದು ನನ್ನ ಧರ್ಮ ತಾನೇ, ಅದಕ್ಕೋಸ್ಕರ ಬಂದಿದ್ದೀನಿ. ಸುಮ್ಮನೆ ಪೂರ್ತಿ ವಿಡಿಯೋ ಹಾಕು. ನೀನು ಪೂರ್ತಿ ವಿಡಿಯೋನ ಯಾರ ಹತ್ರ ತಗ್ಸಿದ್ಯೋ ಅವ್ರ ಹತ್ರ ಏನಿರುತ್ತೆ ಹಾಕು. ನೀನೇನೋ ಅವ್ರ ಹತ್ರ ಇಲ್ಲ ಅನ್ಬೋದು, ಆದರೆ ನನ್ನ ಹತ್ರ ಹೇಳೋಕ್ಕಾಗಲ್ಲ. ಯಾಕಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಯಾರ ಹತ್ರ ತರಗಿಸ್ದೆ ಅಂತ. ನೋಡಿ, ಈ ರೀತಿಯೆಲ್ಲ ಆಗ್ತಿರೋದಕ್ಕೆ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ ಅಂತಿದ್ದಾರೆ. ಮೇಡಮ್ ನೀವು ಯಾರು ಅಂದಾಗ ಕನ್ನಿಕಾ ಅಕ್ಕ ಅಂತ ಹೇಳ್ತಾರೆ. ಅವರು ನಮಸ್ಕಾರ ಮಾಡ್ತಾರೆ ಕುಸುಮರು ಹಾಗೆ ಭಾಗ್ಯವರು. ಜೊತೆಗೆ ಇಲ್ಲಿ ಅವರ ಪಿ ಎ ಅಂದರೆ ಕನ್ನಿಕಾ ಪಿ ಎನ ಕರೆದು ನಿನ್ನ ಹತ್ರ ಪೂರ್ತಿ ವಿಡಿಯೋ ಇದೆ, ಮೊದಲು ಅದನ್ನು ಪ್ಲೇ ಮಾಡು ಅಂತ ಹೇಳ್ತಾರೆ. ಹೇಳಿದ್ ಕೇಳಿಸ್ತಲ್ವ, ಮೊದಲು ಅದನ್ನು ಪ್ಲೇ ಮಾಡು ಅಂತ ಹೇಳ್ತಿದ್ದಾರೆ. ಈ ಕಡೆ ಪಿ ಎ ಕೂಡ ಹೆದ್ರಿ ಅವ್ರಿಗೆ ಪ್ಲೇ ಮಾಡೋಕ್ಕೆ ಮುಂದಾಗ್ತಾರೆ. ಈ ಕಡೆ ಮನೇಲಿ ತನ್ವಿ ಅಂತೂ ಈ ಆಂಟಿ ಬಂದರು, ಕನ್ನಿಕಾ ಮೇಡಮ್ ಅವರ ಅಕ್ಕ, ಇವರಂತೂ ತುಂಬಾ ಒಳ್ಳೆಯವರು, ಖಂಡಿತ ಒಳ್ಳೇದು ಆಗೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಇವರು ಅಷ್ಟೊಂದು ಒಳ್ಳೆಯವರು ಅಂದಾಗ ಹೌದು, ಕನ್ನಿಕಾ ಮೇಡಮ್ ಥರ ಅವ್ರು ಕೆಟ್ಟವರಲ್ಲ, ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ. ಫೈನಲಿ ನಿಜವಾಗ್ಲೂ ಕೂಡ ಒಳ್ಳೆಯವರೇ. ಈ ಕಡೆ ಆ ಒಂದು ಪೂರ್ತಿ ವಿಡಿಯೋನ ಪ್ಲೇ ಮಾಡಿಸ್ತಾರೆ. ಆ ಒಂದು ಪೂರ್ತಿ ವಿಡಿಯೋದಲ್ಲಿ ಕನ್ನಿಕಾ ತನ್ನ ಮಾತನ್ನು ಶುರು ಮಾಡ್ತಾರೆ. ಕನ್ನಿಕಾ ಮಾತುಗಳನ್ನ ಕೇಳ್ತಿದ್ರೆ ಅಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಗೊತ್ತಾಗ್ತದೆ ಇಲ್ಲಿ ಏನು ನಡೀತದೆ ಅಂತ. ಬಿಕಾಸ್ ಅಲ್ಲಿ ಕುಸುಮ ಅವರೇ, ನೀವು ನಿಮ್ಮ ಮಗ ನಿಮ್ಮ ಸೊಸೆನ ಇಷ್ಟಪಡ್ತಿಲ್ಲ ಅಂತ, ನಿಮ್ಮ ಮಗ ನಿಮ್ಮ ಸೊಸೆಗೆ ಡಿವೋರ್ಸ್ ಕೊಡೋಕ್ಕೆ ಹೋಗಿದ್ದಾನೆ ಅನ್ನೋ ಕಾರಣಕ್ಕೆ ಈ ರೀತಿ ನಿಮ್ಮ ಸೊಸೆನ ಓದೋಕೆ ಕಳಿಸ್ತಿದ್ದೀರ ಅಲ್ವಾ. ಯಾಕಂದರೆ ನಿಮ್ಮ ಮಗ ನಿಮ್ಮನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ, ಅದಕ್ಕೆ ದುಡಿಬೇಕು, ಜೊತೆಗೆ ನಿಮ್ಮ ಸೊಸೆನ ಒಪ್ಕೋಬೇಕು, ನಿಮ್ಮ ಮರ್ಯಾದೆ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಸೊಸೆನ ಸ್ಕೂಲಿಗೆ ಕಳಿಸ್ತೀರಾ, ಆನಂತರ ಏನು ಮಾಡ್ತೀರಾ, ಮನೆಗೆ ಮುಸ್ರೆತಕ್ಕೆ ಹಾಕ್ತೀರಾ. ಇದನ್ನೇ ಅಲ್ವಾ ಮಾಡೋದು ನೀವು ಅಂತಿದ್ರೆ ಏನು ಮಾತಾಡ್ತಿದ್ಯಾ. ನನ್ನ ಸೊಸೆನ ಕಾಲೇಜ್ ಕಳಿಸ್ತಿರೋದು ಓದಿ ನಮ್ಮನ್ನು ಸಾಕಬೇಕು ಅಂತಲ್ಲ, ಅವಳು ಎಜುಕೇಟೆಡ್ ಆಗಬೇಕು ಅಂತ, ಅವಳು ದುಡ್ದು ನಮ್ಮನ್ನು ಸಾಕಬೇಕಾಗಿಲ್ಲ, ನಮ್ಮ ಸೊಸೆ ರಾಣಿ ಥರ ಇದ್ರೆ ಸಾಕು ನಮ್ಮನೇಲಿ ಅಂತ ಹೇಳ್ತಾರೆ. ಜೊತೆಗೆ ಓದಿರೋ ಸೊಸೆನೇ ಆಗಬೇಕಾಗಿಲ್ಲ, ನನ್ನ ಮಗ ನಾನು ಒಪ್ಕೋಬೇಕು ಅಂದರೆ ಓದದೇ ಇರೋ ಸೊಸೆನೂ ಕೂಡ ಒಪ್ಕೋಬೋದು. ಯಾಕಂದರೆ ಅವರು ಮನೇನ ನಡೆಸ್ಕೊಂಡು ಹೋಗಬೇಕೇ ಹೊರತು ಇನ್ನೇನೂ ಅಲ್ಲ. ನಾನು ಓದಿಲ್ಲ, ನನ್ನ ಸೊಸೆ ಕೂಡ ಓದಿಲ್ಲ, ಈಗ ನನ್ನ ಸೊಸೆನ ಒಪ್ಕೊಂಡಿಲ್ವ, ಓದಿರೋ ಸೊಸೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಫೈನಲಿ ಎಲ್ಲರೂ ಕೂಡ ಮಾತಾಡ್ಕೋತಿದ್ದಾರೆ. ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್. ಇವರಿಗೆ ಒಂದು ಅವಾರ್ಡ್ನ ಕೊಡಬಾರ್ದು ಅಂತ ಕನ್ನಿಕಾ ಮಾಡಿದ ಚೀಪ್ ಗಿಮಿಕ್ಸ್ ಅಂತ ಅರ್ಥ ಆಗುತ್ತೆ. ಜೊತೆಗೆ ಅವ್ರ ಹತ್ರ ತಾವು ಕ್ಷಮೆ ಕೇಳ್ತಾರೆ ಕನ್ನಿಕಾ ಅಕ್ಕ. ಫೈನಲಿ ಭಾಗ್ಯ ಹಾಗೆ ಕುಸುಮ ಅವ್ರಿಗೆ ಸನ್ಮಾನ ಆಗುತ್ತೆ. ಹೊಸ ಎಂಟ್ರಿ ಜೊತೆಗೆ ಕತೆಗೆ ಯಾವ ಒಂದು ತಿರುವು ಕೊಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.